ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನೆಲ್. ಹಾಗೂ ಇದು ತಿರುಪತಿ ಬ್ಲಾಗ್ ಪಾರ್ಟ್ 2 ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪ್ರೋಸೆಸ್ ಏನು ಎತ್ತಾ ಅಂತೆಲ್ಲ. ಇಫ್ ನಾಟ್ ಈ ಬ್ಲಾಗಲ್ಲಿ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ಇನ್ನೊಂದು ವಿಡಿಯೋ ಮಾಡಿ ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಪ್ರೋಸೆಸ್ ಇದೆ ಆ್ಯಂಡ್ ಏನೇನು ಚೇಂಜಸ್ಗಳನ್ನು ಇವರು ಈಗ ಹೊಸದಾಗಿ ತಂದಿದ್ದಾರೆ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ. Ballo. ನಾವು ಫಸ್ಟ್ ಯಾವುದೇ ತಿರುಪತಿಗೆ ಹೋದಾಗ ಭೂವರ ಸ್ವಾಮಿನ ದರ್ಶನ ಮಾಡಿ ನಂತರನೇ ತಿರುಪತಿಗೆ ಹೋಗಬೇಕು. ಆವಾಗಲೇ ನಾವು ತಿರುಪತಿ ದರ್ಶನ ಮಾಡಿದ್ದಕ್ಕೂ ನಮಗೆ ಕಂಪ್ಲೀಟಾಗಿ ಅದು ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಪ್ರತಿ ವರ್ಷ ತಿರುಪತಿಗೆ ಹೋದಾಗೂ ನಾವು ಫಸ್ಟ್ ಭೂವರ ಸ್ವಾಮಿ ದರ್ಶನ ಮಾಡೇ ಹೋಗಿರೋದು. ಸೊ ಅದಾದಮೇಲೆ ಫ್ರೀ ಬಸ್ ಫೆಸಿಲಿಟಿಗಳು ಕೂಡ ಇದ್ದಾವೆ. ಆದರೆ ತುಂಬ ರಶ್ ಇದ್ದ ಕಾರಣ ನಾವು ಫ್ರೀ ಬಸ್ನ ತೊಗೊಳ್ದರೆ ಅಲ್ಲೇ ಒಂದು 200 ರುಪೀಸ್ ಏನೋ ಕೊಟ್ಟು ಅಲ್ಲೇ ಒಂದು ಕಾರ್ ಬುಕ್ ಮಾಡ್ಕೊಂಡು ಹೋಗಿ ಡೈರೆಕ್ಟಾಗಿ ಫ್ರೀ ದರ್ಶನಕ್ಕೆ ಎಲ್ಲಿ ಎಂಟ್ರಿ ಇದೆಯಲ್ವ, ಸೊ ಅಲ್ಲಿಗೆ ನಾವು ಹೋದ್ವಿ. ಸೊ ಹೋದಾಗೆ ನಮಗೆ ಅಲ್ಲಿ ಎಂಟ್ರೆನ್ಸಲ್ಲೇ ಗೊತ್ತಾಗಿತ್ತು 13 hours ಅಂತ ಹೇಳಿದರು. ಸೊ 13 hours ಅಂತ ಹೇಳಿ, ಸರಿ ಓಕೆ 13 hours ಅಂತಂದರೆ ನಾಳೆ ಬೆಳಗ್ಗೆವರೆಗೂ ಆಗುತ್ತೆ, 10:30 11 ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅಲ್ಲಿ ಪ್ಲ್ಯಾನ್ ಬೇರೆಯೇ ಆಗಿತ್ತು. ಆ್ಯಂಡ್ ಇದು ಫ್ರೀ ದರ್ಶನಕ್ಕೆ ಹೋಗುವಂಥ ಎಂಟ್ರಿ. ಸೊ ನಮಗೆ ಕಂಪ್ಲೀಟಾಗಿ ಇಲ್ಲಿ ಯಾವುದೇ ರೀತಿ ಫೋನ್ನ ಈಸ್ಕೊಳ್ಳಲ್ಲ ಅಂಟಿಲ್ ಅನ್ಲೆಸ್ ನಾವು ಸೆಕೆಂಡ್ ಬ್ಲಾಕಿಗೆ ಹೋಗೋವರೆಗೂ ಇಲ್ಲಿ ಯಾವುದೇ ರೀತಿ ಫೋನ್ ಈಸ್ಕೊಳ್ಳಲ್ಲ. ಸೊ ನಾವು ಮುಂಚೆಲ್ಲ ಏನು ಮಾಡ್ತಿದ್ವಿ, ಫೋನ ಡೆಪಾಸಿಟ್ ಮಾಡಿಬಿಡ್ತಾ ಇದ್ವಿ ಯಾರಿಗಾದರೂ, ಅಥವಾ ರೂಮಲ್ಲೇ ಇಟ್ಬಿಟ್ಟು ಬಂದುಬಿಡ್ತಾಯಿದ್ವಿ. ಫಾರ್ ದ ಫಸ್ಟ್ ಟೈಮ್ ನಮ್ಗೆ ಗೊತ್ತಿಲ್ಲ ಫ್ರೀ ದರ್ಶನಕ್ಕೆ ಹೋಗ್ಬೇಕಾದ್ರೆ ಫೋನ್ ಅಟ್ಲೀಸ್ಟ್ ಆ ಫಸ್ಟ್ ಬ್ಲಾಕಲ್ಲಾದರೂ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಫೋನ್ನ ಹೇಗೆ ಇಟ್ಕೊಂಡು, ನನ್ನ ಜೊತೆಗೆ ನಾನು ವೀಡಿಯೋನೂ ಮಾಡಬೇಕಾಗಿದ್ರಲ್ಲ ಆ ಫೋನನ್ನು ಹಾಗೆ ಇಟ್ಕೊಂಡ್ವಿ. ಅಲ್ಲಿ ಫೋನನ್ನು ಏನು ಡೆಪಾಸಿಟ್ ಮಾಡಿಲ್ಲ ಅಂಟಿಲ್ ಸೆಕೆಂಡ್ ಬ್ಲಾಕಿಗೆ ಹೋಗೋ ತನಕ. ಹಿಂಗೆ ರನ್ನಿಂಗ್ ರೇಸ್ ಆಡ್ತಾ ಇರಬೇಕು. ಅದಕ್ಕೆ ಗೋವಿಂದನ ಅವಳು ಒಬ್ಳು ಬಿಂದು ಯೂಟ್ಯೂಬಲ್ಲಿದ್ದಾಳಲ್ಲ, ಅವಳು ಹೇಳ್ತಾಳೆ ಫಸ್ಟ್ ಮ್ಯಾರಿನೇಟ್ ಮಾಡಿ 2 hour ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಬಾಂಡ್ಲಿ ಹಾಕಿ ಕರ್ದು ಆಮೇಲೆ ಒಗ್ಗರಣೆ ಹಾಕೋದು ಇವರು ಅಂತ. ಹಾಗೆ ಇವ್ರು ಕಳ್ಕತ್ತೆ. ನೆಟ್ವರ್ಕ್ ಬಂದ್ಬಿಟ್ರು ಸಾಕು. ಎಲ್ಲಿ ಇವಾಗ ಫೋನ್ ಈಸ್ಕೊಳ್ಳಲ್ವಾ ನಿನಗೆ? ಅಲ್ಲಿ ಈಸ್ಕೊತಾನೆ, ಅಲ್ಲಿವರೆಗೂ ಅಲ್ಲಿ ಹೋಗಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಹೋಗೋ ಟೈಮಲ್ಲಿ ಈಸ್ಕೊತಾನೆ. ಈ ಫಸ್ಟ್ ಝೋನಲ್ಲಿ ಕುತ್ಕೊಬೋದಕ್ಕೆ ಫೋನ್ ಇಟ್ಕೊಬೋದು, ಆಮೇಲೆ ಅಲ್ಲಿ ಈಸ್ಕೊತಾನೆ. ಸೊ ಇದು ಫಸ್ಟ್ ಬ್ಲಾಕ್ ಅಲ್ಲಿ ಫಸ್ಟ್ ನಮ್ಮನ್ನು ಇಲ್ಲಿ ಇರಿಸ್ತಾರೆ. ನಾವು ಹೋಗಿದ್ದು ಅರೌಂಡ್ 6:30 ಒಳಗಡೆ ಹೋದ್ವಿ. ಸೊ 6:30 ಒಳಗಡೆ ಹೋಗಿ ಲಾಕ್ ಮಾಡೋದಕ್ಕೆ ಐ ಥಿಂಕ್ 10 o'clock ಓಪನ್ ಮಾಡಿದೆ. ಇದು ಒಂದು ಫಸ್ಟ್ ಬ್ಲಾಕ್ನ. ಸೊ ನಾವು ಬೆಸ್ಟ್ ಥಿಂಗ್ ನಾವು ಏನು ಮಾಡಿದೆ ಅಂದರೆ, ನಾವು ಊಟ ಮಾಡ್ಕೊಂಡು ಒಳಗಡೆ ಹೋಗಿ ಸೇರ್ಕೊಂಡಿದ್ದಕ್ಕೆ ಅದು ನಮ್ಗೆ ಹೆಲ್ಪ್ ಆಯಿತು. ಅಲ್ಲೇ ಊಟ ಕೂಡ ಕೊಡ್ತಾರೆ, ಬಟ್ ಅದು ಅಷ್ಟೇ ರಶಲ್ಲಿ ಕಿತ್ತಾಡಿ ದೂರ ಆಡ್ಕೊಂಡು ತೊಗೊಂಡು ಬಂದು ತಿನ್ನೋ ಬದಲು ದ ಬೆಸ್ಟ್ ಥಿಂಗ್ ನಾವು ಊಟ ಮುಗಿಸ್ಕೊಂಡೆ ಒಳಗಡೆ ಹೊಟ್ಟೋಗ್ಬಿಟ್ವಿ. ಸೊ ಅದರಿಂದ ನಮಗೇನು ಇದು ಅನಿಸ್ಲಿಲ್ಲ. ಬಟ್ ಕೂತಿ ನಿಜವಾಗ್ಲೂ ಸಾಕಂತ ಅನಿಸ್ತು. ಇದೊಂದೇ ನಮಗೆ ಬೇಜಾರಾಗೋದು. ಬಟ್ ಏನೋ ಫೆಸಿಲಿಟೀಸ್ ಏನು ಎಲ್ಲ ರೀತಿ ಕೊಡ್ತಾರೆ, ಬಟ್ ಏನಂತಂದ್ರೆ ಅಲ್ಲಿ ಕೂತಿನೇ ಅರ್ಧ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ನಾವು ಲಕ್ಕಿಲಿ ಜಾಕೆಟು ಮತ್ತು ಒಂದು 2-3 ಬೆಡ್ಶೀಟ್ಸ್ಗಳೆಲ್ಲ ತೊಗೊಂಡೋಗಿದ್ವಿ ಕೂತ್ಕೊಳ್ಳೋಕ್ಕೆ. ಸೊ ಅದೊಂದು ನಮಗೆ ಹೆಲ್ಪ್ ಆಯಿತು. ದರ್ಶನ ಮುಗಿಸ್ಕೊಂಡು ನಾವೀಗ ಹೊರಟ್ವಿ ಚೆಕ್ಔಟ್ ಮಾಡಿ. ದರ್ಶನದ ಬಗ್ಗೆ ಡೀಟೇಲಾಗಿ ಕಂಪ್ಲೀಟಾಗಿ ನಾನು ಮನೆಗೆ ರೀಚ್ ಆದಮೇಲೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೆಫಿನೆಟ್ಲಿ ರಿಸ್ಕ್ ತೊಗೊಂಡ್ವಿ ನಾವು ಫ್ರೀ ದರ್ಶನ ಮಾಡಬೇಕಾದ್ರೆ. ಬಟ್ ಓಕೆ ವರ್ತ್ ಇಟ್ ಅಂತ ಅನಿಸ್ತು. ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮನೆಗೆ ಹೋದ್ಮೇಲೆ. ಸೊ ಈಗ ಚೆಕ್ಔಟ್ ಮಾಡಿ ಬೇರೆ ದೇವಸ್ಥಾನಗಳು ಯಾವುದಿದೆಯೋ ದೇವಸ್ಥಾನಗಳೆಲ್ಲ ಕವರ್ ಮಾಡಿ ಹೊರಡೋದು. ಸೊ ದಿಸ್ ಇಸ್ ದ ರೂಮ್, ನಾವು ಮಾಡಿದಂಥ ರೂಮ್. 24 hours ನಿಮಗೆ ಈ ರೂಮ್ನ ಕೊಡ್ತಾರೆ. ಸೊ ನಾನು ಡೀಟೇಲಾಗಿ ಮನೆಗೆ ಹೋದ್ಮೇಲೆ ನಿಮಗೆ ಎಕ್ಸ್ಪ್ಲೇನ್. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಫ್ರೀ
ಪ್ರಸಾದಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಪೊಂಗಲ್ ಮತ್ತು ಚಟ್ನಿ ಕೊಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಅದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ಮಾರ್ನಿಂಗ್ 8 o'clock-ಇಂದ 10 o'clock ತನಕ ಇರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆಮೇಲೆ ತಿರ್ಗಿ 10:30 ಊಟ ಸಿಗುತ್ತೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ನಡೆದು ನಿಜವಾಗ್ಲೂ ಸರಿಯಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಸ್ತಾರೆ ಇಲ್ಲಂತೂ. ಕಾಲುಗಳೆಲ್ಲ ಅಂತೂ ಸರಿ ನೋವ್ತಿದೆ. ಇನ್ನೇನಾದ್ರು 2 ದಿವಸ ರೆಸ್ಟ್ ಬೇಕು ನಮ್ಮ ಕಾಲಿಗೆ ಕೂತ್ಕೊಳ್ಳೋಕ್ಕೆ. ಅದು ಬೇರೆ ಸಂಡೇ ನಮ್ಮ ಯೋಗ ಕ್ಲಾಸಿಂದ ಟ್ರಕ್ಕಿಂಗ್ ಬೇರೆ ಹಾಕಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡೋದು ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಓಡಾಡಿಸ್ತಾರೆ ಇವರಂತೂ. ತಿರುಗಿನೇ ಅರ್ಧ ಸಾಕಾಗ್ಬಿಡುತ್ತೆ. ಬ್ರೇಕ್ಫಾಸ್ಟ್ ಹೆಂಗಿತ್ತು ಆಂಟಿ? ಶೋಭಾ ಅವರೇ, ಬ್ರೇಕ್ಫಾಸ್ಟ್ ಇಡ್ಲಿ ವಡೆ ಸಾಂಬಾರು ಅಂದ್ರೆ ಇವಳು ಪೊಂಗಲ್ಲು, ಉಪ್ಪಿಟ್ಟು, ಅದು ನೀರು ಚಟ್ನಿ. ಅಪ್ಪ ಭಗವಂತ, ಸುಮ್ಮನೆ ಲೋಟ್. ಇಲ್ಲೇ ವ್ಯಾಪಾರ ಮಾಡ್ರೆ, ಮೊನ್ನೆ ನೋಡಿದ್ವಲ್ಲ. ವ್ಯಾಪಾರ ಮಾಡು. ಅಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು ಅಲ್ಲಿರೋ ಸ್ವಲ್ಪ ದೇವಸ್ಥಾನಗಳನ್ನೆಲ್ಲ ಕವರ್ ಮಾಡೋಣ ಅಂತ ಹೇಳಿ. ಬಿಕಾಸ್ ಪ್ರತಿ ವರ್ಷ ನಾವು ತಿರುಪತಿ ಬಂದಾಗೆಲ್ಲ ಹಾಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಫಾರ್ ದ ಫಸ್ಟ್ ಟೈಮ್ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಆ್ಯಂಡ್ ಆಲ್ಸೋ ಫಾರ್ ದ ಫಸ್ಟ್ ಟೈಮ್ ನಾವು ವೆಂಕಟೇಶ್ವರ ಫೋಟೋ ತಗೊಂಡು ಈ ಒಂದು 5 ಪ್ಲೇಸಸ್ಗಳನ್ನು ಇಲ್ಲಿ ನಾವು ಕವರ್ ಮಾಡ್ತಾ ಇದ್ವಿ. ಫಸ್ಟ್ ನಾವು ಅಲ್ಲೇ ಒಂದು ರೆಂಟ್ ತೊಗೊಂಡ್ವಿ ಗಾಡಿನ. ಸೊ ಒಂದಿಷ್ಟು ಜನ ಕೂರಿಸ್ಕೊಂಡು ಅವ್ರು ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಫಸ್ಟು ಬಂದು ಶ್ರೀಪಾದ ಮೆಟ್ಲು ಅಂತ ಹೇಳಿ ಅದನ್ನು ಅದು ಪಾದ ಇದೆ. ಸೊ ಅಲ್ಲಿ ನಾವು ಫಸ್ಟ್ ಹೋಗಿದ್ದು. ನಮಗೆ ಚಾರ್ಜಸ್ ಮಾಡಿದ್ರು 600 rupees, ಅಂದರೆ 4 ಜನಕ್ಕೆ ಸೇರಿ 600 rupees ಚಾರ್ಜ್ ಮಾಡಿದ್ರು. ಪರ್ ಹೆಡ್ 200. ಬಟ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಂತ ಹೇಳಿದ್ದಕ್ಕೆ ಒಬ್ರಿಗೆ ಮಾತ್ರ ಫ್ರೀ ಬಿಟ್ಟು ಇನ್ನು ನಮ್ಮ 3 ಜನಕ್ಕೆ ಚಾರ್ಜಸ್ ಮಾಡಿದ್ರು. ಸೊ ಇದು ಫಸ್ಟ್ ಶ್ರೀವಾರಿ ಪಾದ. ಸೊ ಇದು ತುಂಬ ಹೈಟಲ್ಲಿ ಇದೆ ಇದು. ಸೊ ಅಲ್ಲಿ ಮುಗಿಸ್ಕೊಂಡು ಅದಾದಮೇಲೆ ನಾವು ಸೆಕೆಂಡ್ ಪ್ಲೇಸ್ ಮಂದಿರ ಪಾರ್ಕ್. ಯಾವ ದೇವರಿದೆ ಒಳಗಡೆ? ಎಷ್ಟಮ್ಮ? ಶಿವ ಮಂದಿರ್ ಪಾರ್ಕ್. ಏನಿದೆ ಹೆಸರು? ಶಿರಾ ತೋರಮ್ಮ. ಒಳ್ಳೆ ಕಡೆ ಊಟ ಕೊಡ್ತೀನಿ, ಟೆನ್ಷನ್ ತಮ್ಮ ಬೇಡಪ್ಪ. ಬೇಡ, ತಗೊಂಡ್ವಿ. ಹೋಗೋದು ಹಂಗ? ಹಾಂ, ದಿಸ್ ಇಸ್ ಗರ್ಲ್. ಕೋಳಿ ಎಲ್ಲ ಐತಲ್ಲಿ, ನಾಟಿ ಕೋಳಿ. ಆಮೇಲೆ ಇದು ಗರ್ಲ್ ಪಿಕಾಕ್. ಪಿಜನ್ ಇರ್ಬೇಕನ್ಸುತ್ತೆ. ಒಂದೇ ಐತಲ್ಲೇ, ಅಲ್ಲಿ ಕೋಳಿ ಎಲ್ಲ ಬೇರೆ ಏನೋ ಇದೆ, ಗೊತ್ತಿಲ್ಲಪ್ಪ ಏನಂತ. ಏನಿದು? ಏನೋ ಇದೆ ಕಣೆ ಇದು. ಇಲ್ಲ, ಏನೋ ಇರ್ಬೇಕು, ಪೂಜೆ ಗೀಜೆಗೇನೋ ಅಲ್ವಾ? ನಮ್ಮ ತಾಯಿ ಮುಟ್ಬೇಡ ಬಿಡು, ನಂಗೆ ಒಂಥರ ಆಗುತ್ತೆ ಅದು. ಆಮೇಲೆ ಇದು
ಚಕ್ರ ತೀರ್ಥಂ. ಸರಿ ಇವ್ರ ಅಂಗಡಿ ಹಾಕೊಂಡ್ಕೊಳ್ಳೋಣ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಜನ ಹೋಗ್ತಾ ಅವರಲ್ಲ. ಅಲ್ಲಿ ಹೋಗ್ಬೇಕು. ನಮಗಂತೂ ಅಲ್ಲಿ ಹೋಗೋಷ್ಟು ದೇವರಾಣೆ ಶಕ್ತಿ ಇಲ್ಲ, ಹಂಗಾಗೋದು ಇಲ್ಲ. ಸೊ ನಾವು ಇಲ್ಲಿಂದ ನಿಂತ್ಕೊಂಡೆ ವ್ಯೂನ ಎಂಜಾಯ್ ಮಾಡ್ತೀವಿ. ನೋಡಿ ನನ್ನ ತಂಗಿ ನಡ್ಕೊಂಡು ಹೋಗಿ ಅಂದರೆ ನಡ್ಕೊಂಡು ಹೋಗಲ್ಲ, ಇಲ್ಲಿ ಹೋಗ್ತಾ ಇದ್ದಾಳೆ ನೋಡಿ ನಡ್ಕೊಂಡು. ಸುಮ್ಮನಿರಿ, ಏನಾರು ಮಾಡ್ಕೊಳ್ಳಿ, ಆಗಲ್ಲಪ್ಪ ನಮ್ಮ ಕೈಲಿ. ಅಷ್ಟೇ ನನ್ನ ಕಾಲು ಬದಲೇ ಎಲ್ಲ ತರ್ಸ್ಕೊಂಡು ಹೋಗಿದ್ದು, ಇಲ್ಲಿ ನಡ್ಕೊಂಡು ಹೋದ್ರೆ ಅಷ್ಟೇ ನನ್ನ ಕತೆ. ಇಲ್ಲಿವರೆಗೂ ಹೋಗ್ಬೇಕಣೇ. ಅಯ್ಯಯ್ಯಪ್ಪ ಬೇಡಬ್ಬ, ಅವ್ನು ಬೈತಾನೆ. ಅಲ್ಲಿವರೆಗೂ ಹೋಗಿ ಅಲ್ಲಿ ನೀರು ಐತಾ? ಹೋಯ್ತಾವಳ ಬತ್ತಾವಳ ಸದ್ಯ. ನಾವು ಬರಲ್ಲ ತಾಯಿ, ನೀನು ಏನಾರು ಮಾಡ್ಕೊ, ನಮ್ಮ ಕೈಲಾಗಲ್ಲ. ಇದಿದು ಅಲ್ಲ ಹೋಗಿದೆ ಹೋಗ. ಒಂದು ಸೆಕೆಂಡ್ ನಾನು ಇದು ಗೋಮಾತಿ ಚಕ್ರ ಅನ್ಕೊಂಬಿಟ್ಟೆ. ಅವ್ನು ಒಣಗೋಗಿರೋದು ನೋಡಿ. ಬಾರೇ ಟೈಮ್ ಆಯ್ತು, ಹೋಗೋಣ. ಅಯ್ಯೋ ಅಲ್ಲಿ ನೋಡಿ ಅವ್ನು ಯಾವನ ಎಲ್ಲತ್ತ ನೋಡಿ. ತುಂಬ ಜೀವನದಲ್ಲಿ ಸಿಕ್ಕಾಪಟ್ಟೆ ಧೈರ್ಯ ಇದೆಯಪ್ಪ ಅವ್ರಿಗೆಲ್ಲ. ನೀನು ಹತ್ತಿದ್ರೆ ಫೋಟೋ ಹೊಡ್ಬೋದಾಯ್ತು. ಬೇಡ ತಾಯಿ, ನನಗೆ ಆಸೆ ಇಲ್ಲ ನೋಡಿ. ಎಲ್ಲಿ ಹತ್ತಿದ್ದಾನೆ ನೋಡಿ. ಏ ಅಮ್ಮ ತುದಿ ಅಲ್ವಾ? ಅಲ್ಲೂ ಅಷ್ಟೇ ಇಟ್ಟು ಮೆಟ್ಲು ಹತ್ಬೇಕು, ಇಲ್ಲೂ ಮೆಟ್ಲು ಹತ್ಬೇಕು, ಬಂಡೆ ಹತ್ಬೇಕು. ಅದೇ ಶ್ರೀವಾರಿ ಅರಿಪಿರಿ ಹತ್ತ ಬದಲು ಇಲ್ಲಿ ಬಂದು ಹತ್ಬೇಕಷ್ಟೆ. ಇದು ನೋಡಿ ಅಳ್ಗುಳಿ ಮನೇಲಿ ಐತೆ, ಬೀಜ ಇಲ್ಲ ಅಲ್ಲ? ಇಲ್ಲ ಐತೆ ನೋಡು. ಇದೊಂದು ತಗೊಂಡ್ವಿ, ಚೆನ್ನಾಗಿದೆ. ಈ ಥರ ಫ್ರಿಡ್ಜ್ ಮ್ಯಾಗ್ನೆಟ್ ಅಂತ ಹೇಳ್ಬಿಟ್ಟು ತಗೊಂಡು, ಫ್ರಿಡ್ಜ್ ಮ್ಯಾಗ್ನೆಟ್ ಅಂತ ತಗೊಂಡ್ಬಿಟ್ವಿ. ನೋಡಿದ್ರೆ ಫ್ರಿಡ್ಜ್ ಮ್ಯಾಗ್ನೆಟ್ ಅಲ್ಲ. ನಾನು ಶುರು ಮಾಡಿದ್ದೇನೆ ಹುಡುಗಿರು ಯಾರಾದ್ರೂ ನಿಮ್ಮ ಗೌಡ್ರಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ ಅಂತ ತಗೊಂಡ್ವಿ. ನೋಡಿದ್ರೆ ಇವನು ಫ್ರಿಡ್ಜ್ ಮ್ಯಾಗ್ನೆಟ್ ಅಲ್ಲ ಅಂತ ಯಾಮಾರಿಸ್ದ. ಸೊ ಬೇರೆ ಆಪ್ಷನ್ ಇಲ್ಲದ್ರೆ ಇದನ್ನೇ ಇಟ್ಕೊಂಡ್ವಿ. ಬೇಜಾರು ಮಾಡ್ಕೊಂಡು ನಾನು ಕಾಮನ್ ಆಗಿ ಮಾತಾಡ್ತೀನಿ. ಇದು ಫೋರ್ತ್ ಪ್ಲೇಸು, ವೇಣುಗೋಪಾಲ ಸ್ವಾಮಿ ಟೆಂಪಲ್. ಪಾಪ ಇವರು ವೆರೈಟಿ ನೋಡಮ್ಮ. ಅದು ನೋಡಿ ಬ್ರೆಡ್ ಬೋಂಡ. ಬೇಡ ಅಂಕಲ್, ಯಾವ್ದಿನೂ ಬೇಡ ನಮಗೆ. ಪುನಮ ಆದಿವಾಸಿ ಏರ್ ಆಯಿಲ್ ಬೇಕಾ? ಇದು ಆಕಾಶಗಂಗೆ, ಇನ್ನೊಂದು 5th ಪ್ಲೇಸ್ ಇದು. ಸ್ವಲ್ಪ ಫುಲ್ ಕೆಳಗಡೆ ಹೋದರೆ ಅದೇ ಫಾಲ್ಸ್ ಥರ ನೀರು ಬರುತ್ತೆ. ಸೊ ನಾವು ಹೋಗ್ತಾ ಇಲ್ಲ, ಇಲ್ಲಿಂದನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ಬಿಕಾಸ್ ಸಿಕ್ಕಾಪಟ್ಟೆ ಲಾಂಗ್ ಡಿಸ್ಟೆನ್ಸ್ ಇದೆ. ಸೊ ಅಷ್ಟು ಕಾಲು ನೋವು ಬಂದುಬಿಡುತ್ತೆ. ಸೊ ತುಂಬ ರಶ್ಶು ಇದೆ, ಅದರಿಂದ ನಾವು ಹೋಗ್ತಾ ಇಲ್ಲ. ಇಲ್ಲಿಂದನೇ ನಿಂತ್ಕೊಂಡೆ ಎಂಜಾಯ್ ಮಾಡ್ತಾಯಿದ್ದೀವಿ ವ್ಯೂನ. ಅಷ್ಟು ದೇವಸ್ಥಾನಗಳನ್ನು ನಾವು ಮುಗಿಸ್ಕೊಂಡು ಬರೋಷ್ಟಲ್ಲಿಗೆ ಅರೌಂಡ್ 3:30 ಆಯಿತು. ಸೊ ಸೀದಾ ನಾವು ಕೆಳಗಡೆ ಇಳಿದು ಬರೋಷ್ಟಲ್ಲಿಗೆ
ಆಲ್ಮೋಸ್ಟ್ 5 ಆಯಿತು. ಪದ್ಮಾವತಿ ದರ್ಶನ ಮಾಡೋಣ ಅಂತ ಬಂದ್ವಿ. ಪದ್ಮಾವತಿ ದರ್ಶನ ಮಾಡೋಕ್ಕೂ ಸಿಕ್ಕಾಪಟ್ಟೆ ರಶ್ ಇದ್ದರು. ಆಲ್ಮೋಸ್ಟ್ ನಮಗೆ 1.5 an hour ಆಯಿತು. ಅಂದರೆ 5 ಹೋಗೋಕ್ಕೆ ಆಲ್ಮೋಸ್ಟ್ 6:30ಗೆ ನಾವು ಹೊರಗಡೆ ಬಂದ್ವಿ. ಸೊ ಏನೂ ಊಟ ಮಾಡಿರಲ್ಲ. South Cafe 8 ಹೋಟೆಲ್ಗೆ ಬಂದಿದ್ದೇವೆ ನಾವು. ಸರಿ ಅಲ್ಲೇ ಯಾವುದೋ ಹೋಟೆಲ್ಗೆ ಸ್ಟಾಪ್ ಮಾಡಿ ಇದು ಅಲ್ಲಿ ಸರಸ್ವತಿ ಊಟ ಮುಗಿಸ್ಕೊಂಡು ಸೀದಾ ನಾವು ಬ್ಯಾಂಗ್ಳೂರಿಗೆ ಆಂಧ್ರ ಮೇಲೆ ಶೂಸ್ ಬಿಟ್ಬಿಟ್ಲಂತೆ ದೇವಸ್ಥಾನದಲ್ಲಿ. ಗಾಬರಿ ಆಗ್ಬೇಡ, ಕೂತ್ಕೋ. ನಾನು ಬಿಟ್ಬಿಟ್ಟಿದ್ದೆ ಇದ್ರ ಗಾಡಿಲೇನೆ. ಕಿತ್ತೋಗಿತ್ತದು ಬಿಡು. ನಿನ್ನ ಬಟ್ಟೆ ಎಲ್ಲ ಅಳಿಸೋಗಿದೆ ನೋಡು. ಬಾರಪ್ಪ ಜಲ್ದಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಹಾಗೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೂ ಲೈಕನ್ನು ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವರಮಹಾಲಕ್ಷ್ಮಿ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.